ಹಾಯ್ ಫ್ರೆಂಡ್ಸ್, ಭಾರತದ ತ್ರಿವರ್ಣ ಧ್ವಜದ ಬಗ್ಗೆ ನಿಮಗೆಷ್ಟು ಗೊತ್ತು? ಭಾರತದ ಮೊಟ್ಟ ಮೊದಲ ಧ್ವಜ ಹೇಗಿತ್ತು ಗೊತ್ತಾ? ಹಂತ ಹಂತವಾಗಿ ನಮ್ಮ ಹೆಮ್ಮೆಯ ಧ್ವಜ ಹೇಗೆಲ್ಲ ಬದಲಾಗ್ತಾ ಬಂತು? ಧ್ವಜದ 3 ಬಣ್ಣಗಳು ಏನನ್ನು ಸೂಚಿಸುತ್ತವೆ? ಮಧ್ಯದಲ್ಲಿರೋ ಅಶೋಕ ಚಕ್ರ ಏನು ಹೇಳುತ್ತೆ? ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1857ರಲ್ಲಿ ಭಾರತಕ್ಕೆ ಬ್ರಿಟಿಷರ ಧ್ವಜ. 1857ಕ್ಕಿಂತ ಮೊದಲು ಭಾರತಕ್ಕೆ ಅಂತ ಸಪರೇಟ್ ಆಗಿ ಒಂದು ಧ್ವಜ ಇರಲಿಲ್ಲ. ಇಲ್ಲಿದ್ದ 100 ಸಂಸ್ಥಾನಗಳ ರಾಜರು ಪ್ರತ್ಯೇಕ ಧ್ವಜಗಳನ್ನು ಹೊಂದಿದ್ರು. 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಬಳಿಕ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯವಾಗಿ ಬ್ರಿಟಿಷರ ಆಡಳಿತ ಶುರುವಾಯಿತು. ಆಗ ಬ್ರಿಟಿಷರು ಭಾರತಕ್ಕೆ ಒಂದು ಧ್ವಜವನ್ನು ತಂದ್ರು. ಅದು ಹೀಗಿತ್ತು. ಅದರಲ್ಲಿ ಮೇಲೆ ಎಡಭಾಗದಲ್ಲಿ ಬ್ರಿಟಿಷ್ ಬಾವುಟವೂ ಇತ್ತು. ಕೆಳಗೆ ಬಲಭಾಗದಲ್ಲಿ ಸೂರ್ಯನೊಳಗೆ ಸ್ಟಾರ್ ಸಿಂಬಲ್ ಇತ್ತು. 1905ರಲ್ಲಿ ಮೊದಲ ಸ್ವದೇಶಿ ಧ್ವಜ. 1905ರ ನಂತರ ಭಾರತೀಯರು ಹೊಸ ಬಾವುಟವೊಂದನ್ನು ತಂದ್ರು. ಇದು ಭಾರತಕ್ಕೆ ಭಾರತೀಯರೇ ಆಯ್ದುಕೊಂಡ ಮೊದಲ ಬಾವುಟವಾಗಿತ್ತು. ಭಾರತದ ಎಲ್ಲ ಧರ್ಮೀಯರನ್ನು ಒಟ್ಟುಗೂಡಿಸಲು ಇದೊಂದು ಹೊಸ ಪ್ರಯತ್ನವಾಗಿತ್ತು. ಇದು ಹಸಿರು, ಹಳದಿ ಮತ್ತು ಕೆಂಪು ಬಣ್ಣವನ್ನು ಒಳಗೊಂಡಿತ್ತು. ಜೊತೆಗೆ ಹಸಿರು ಪಟ್ಟಿಯಲ್ಲಿ 8 ರಾಜ್ಯವನ್ನು ಸೂಚಿಸೋ 8 ಕಮಲಗಳು, ಹಳದಿ ಪಟ್ಟಿಯಲ್ಲಿ ವಂದೇ ಮಾತರಂ ಅನ್ನೋ ಘೋಷವಾಕ್ಯ, ಕೆಂಪು ಪಟ್ಟಿಯಲ್ಲಿ ಅರ್ಧಚಂದ್ರದ ಜೊತೆಗೆ ಸೂರ್ಯನ ಸಿಂಬಲ್ ಇತ್ತು. ಹಸಿರು ಬಣ್ಣ ಇಸ್ಲಾಂ ಸಂಕೇತವಾದರೆ ಹಳದಿ ಬಣ್ಣ ಬೌದ್ಧ ಮತ್ತು ಸಿಖ್ ಧರ್ಮದ ಸಂಕೇತವಾಗಿತ್ತು. ಇನ್ನು ಕೆಂಪು ಹಿಂದೂ ಧರ್ಮದ ಸಂಕೇತವಾಗಿತ್ತು. 1907ರಲ್ಲಿ ಮತ್ತೆ ಹೊಸ ಧ್ವಜ. 1907ರಲ್ಲಿ ಮತ್ತೊಂದು ಹೊಸ ಬಾವುಟ ಬಂತು. ಇದು ವಿದೇಶದಲ್ಲಿ ಹಾರಿದ ಮೊದಲ ಧ್ವಜವಾಗಿದೆ. ಆಗಸ್ಟ್ 22, 1907ರಲ್ಲಿ ಬಿಕಾಜಿ ಕಾಮಾ ಅವರು ಸ್ಟಟ್ಗ್ರಾಟ್ ಜರ್ಮನಿಯಲ್ಲಿ ಭಾರತದ ಈ ಬಾವುಟವನ್ನ ಹಾರಿಸಿದ್ರು. ಹೀಗಾಗಿ ಇದನ್ನು ಬರ್ಲಿನ್ ಕಮಿಟಿ ಫ್ಲಾಗ್ ಅಂತಲೂ ಕರೆಯಲಾಗುತ್ತೆ. 1917ರಲ್ಲಿ ಹೋಮ್ ರೂಲ್ ಬಾವುಟ. 1917ರಲ್ಲಿ ಬಾಲ ಗಂಗಾಧರ ತಿಲಕ್ ಹೋಮ್ ರೂಲ್ ಚಳವಳಿ ಆರಂಭಿಸಿದಾಗ ಈ ಬಾವುಟವನ್ನು ಅಳವಡಿಸಿಕೊಳ್ಳಲಾಯಿತು. ಇದರಲ್ಲಿ 5 ಕೆಂಪು ಪಟ್ಟಿ, 4 ಹಸಿರು ಪಟ್ಟಿ, ಒಂದರ ನಂತರ ಒಂದು ಇದೆ. 7 ಸ್ಟಾರ್ ಮತ್ತು ಅರ್ಧ ಚಂದಿರನ ಗುರುತು ಇದೆ. ಆದರೆ ಇದರಲ್ಲೂ ಮೇಲ್ಭಾಗದಲ್ಲಿ ಬ್ರಿಟಿಷ್ ಧ್ವಜವಿದ್ದ ಕಾರಣ ಇದಕ್ಕೆ ಪಾಪ್ಯುಲಾರಿಟಿ ಸಿಗಲಿಲ್ಲ. 1921ರಲ್ಲಿ ಏಕತೆಗೊಂದು ಬಾವುಟ. 1921ರ ವೇಳೆಗಾಗಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯುಗ ಶುರುವಾಗಿತ್ತು. ಧ್ವಜದ ಕೆಂಪು ಬಣ್ಣ ಹಿಂದೂಗಳ ಸಂಕೇತ, ಹಳದಿ ಬಣ್ಣ ಬೌದ್ಧರ ಸಂಕೇತ, ಹಸಿರು ಮುಸ್ಲಿಮರ ಸಂಕೇತ. ಆದರೆ ಈ ದೇಶದಲ್ಲಿ ತುಂಬ ಅಲ್ಪಸಂಖ್ಯಾತ ಧರ್ಮಗಳಿವೆ. ಹೀಗಾಗಿ ಎಲ್ಲರಿಗೂ ಅನ್ವಯವಾಗುವಂತ ಇನ್ನೊಂದು ಬಣ್ಣ ಬೇಕು ಅಂತ ಗಾಂಧೀಜಿ ಭಾವಿಸಿದ್ರು. ಹೀಗಾಗಿ ಈ ಬಾವುಟದಲ್ಲಿ ಬಿಳಿ ಬಣ್ಣ ಬಂತು. ಬಿಳಿ, ಹಸಿರು, ಕೆಂಪು ಬಣ್ಣದ ಈ ಬಾವುಟದಲ್ಲಿ ಚರಕದ ಸಿಂಬಲ್ ಇತ್ತು. ಆ ಟೈಮಲ್ಲಿ ಈ ಬಾವುಟ ದೇಶದಲ್ಲಿ ಫುಲ್ ಫೇಮಸ್ ಆಗಿತ್ತು. 1931ರಲ್ಲಿ ಜಾತ್ಯತೀತ ಧ್ವಜ. ಕಾಲ ಕಳೆದಂತೆ ದೇಶದ ಧ್ವಜದಿಂದ ಧರ್ಮವನ್ನು ದೂರ ಇಡಬೇಕು ಅನ್ನೋ ಒತ್ತಾಯ ಜೋರಾಯಿತು. ಆಗ ನಾವು ಇಂದು ನೋಡುತ್ತಿರುವ ಧ್ವಜದಲ್ಲಿರುವ ಬಣ್ಣದ ಬಾವುಟವನ್ನೇ ತರಲಾಯಿತು. ಇದರಲ್ಲಿ ಕೇಸರಿ, ಬಿಳಿ, ಹಸಿರು ಬಣ್ಣಗಳಿವೆ. ಕೇಸರಿ ಧೈರ್ಯ, ಶೌರ್ಯ, ಬಲಿದಾನದ ಸಂಕೇತವಾಗಿದೆ. ಬಿಳಿ ಸತ್ಯ, ಪ್ರಾಮಾಣಿಕತೆ, ಶಾಂತಿಯ ಸಂಕೇತ. ಹಸಿರು ಅಭಿವೃದ್ಧಿ, ಪ್ರಕೃತಿ ಜೊತೆಗೆ ಮಾನವನ ಸಂಬಂಧ ಸೂಚಿಸೋ ಸಂಕೇತವಾಗಿದೆ. ಸ್ವಾತಂತ್ರ್ಯಕ್ಕೂ ಮೊದಲು ಹೊಸ ಧ್ವಜ. 1947ರ ಜೂನ್ 23ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೇತೃತ್ವದಲ್ಲಿ ಒಂದು ಕಮಿಟಿ ರಚಿಸಿ ಭಾರತದ ರಾಷ್ಟ್ರಧ್ವಜವನ್ನು ಆಯ್ಕೆ ಮಾಡಲು ಸೂಚಿಸಲಾಯಿತು. ರಾಜೇಂದ್ರ ಪ್ರಸಾದ್ 1931ರ ಧ್ವಜದಲ್ಲಿ ಚರಕವನ್ನು ತೆಗೆದುಹಾಕಿ ಆ ಜಾಗದಲ್ಲಿ ಅಶೋಕ ಚಕ್ರವನ್ನು ಹಾಕಿದ್ರು. ಅದರಲ್ಲಿ 24 ಗೆರೆಗಳು ಕೂಡ ಇದ್ವು. ಅದಕ್ಕೂ ಕಾರಣಗಳಿದ್ದವು. ಚರಕ ಹಿಂದುಳಿದ ಸಂಕೇತ. ಈ ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಗಲಿದೆ ಅನ್ನೋದು ಹಲವರ ವಾದವಾಗಿತ್ತು. ಅಲ್ಲದೆ ಒಂದು ಪಕ್ಷದ ಬಾವುಟವನ್ನು ದೇಶದ ಬಾವುಟ ಅಂತ ಹೇಳೋದು ತಪ್ಪು ಅನ್ನೋ ಕೂಗು ಕೂಡ ಕೇಳಿಬಂತು. ಹೀಗಾಗಿ ಚರಕದ ಜಾಗಕ್ಕೆ ಏಕತೆಯ ಸಂಕೇತವಾದ ಅಶೋಕ ಚಕ್ರ ಅಳವಡಿಸಲಾಯಿತು. ಈ ಮೂಲಕ ನಮ್ಮ ದೇಶದ ತ್ರಿವರ್ಣ ಧ್ವಜ ರೆಡಿ ಆಯಿತು. ಜುಲೈ 22ರಂದು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಪಿಂಗಾಳಿ ವೆಂಕಯ್ಯ ಧ್ವಜದ ಡಿಸೈನ್ ಮಾಡಿದ್ರು. ಸ್ನೇಹಿತರೆ, ಇದು ತ್ರಿವರ್ಣ ಧ್ವಜದ ಹಿಂದಿನ ಅಸಲಿ ಕತೆ. ಸರ್ಕಾರ ಹೇಳಿದೆ ಅಂತಲ್ಲ, ದೇಶದ ಪ್ರಜೆಯಾದ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ತ್ರಿವರ್ಣ ಧ್ವಜ ತಂದಿಡಿ. ಸ್ವಾತಂತ್ರ್ಯ ದಿನಾಚರಣೆಯಂದು ಹಾರಿಸಿ ಅನ್ನೋದು ನಮ್ಮ ಆಶಯ. ಪ್ರತಿ ಮನೆಯಲ್ಲೂ ಧ್ವಜ ಹಾರಿಸಬೇಕು ಅನ್ನೋದು ಸರಿನಾ ತಪ್ಪಾ? ನೀವು ಹಾರಿಸ್ತೀರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.